ನಮಸ್ಕರಿಸಿ ಕ್ಷೇತ್ರದ ಪ್ರಭು ವಿಶ್ವಾರಾಧ್ಯ ವಿಶ್ವೇಶ ವಿಶ್ವರೂಪನಾದಂಥ ಕ್ಷೇತ್ರದ ಪರಮಾತ್ಮ ನಮ್ಮ ಗ್ರಾಮ ದೇವತೆಗೆ ನಮಸ್ಕರಿಸಿ ಬಸವಾದಿ ಪ್ರಮುಖರನ ಜಗದ್ಗುರು ರೇವಣ ಸಿದ್ಧರ ಪಂಚಾಚಾರ್ಯರನ್ನ ರೇಣುಕಾದಿ ಪಂಚಾಚಾರ್ಯರನ್ನ ನಮಸ್ಕರಿಸಿ ಇಲ್ಲಿಯ ನಮ್ಮ ಊರದೆಲ್ಲ ದೈವತೆಗಳಿಗೂ ಅನಂತ ಅನಂತ ನಮಸ್ತೆ. ನಡೆದ ಕಥಾನಾಯಕ ಎಡೆಯೂರು ಸಿದ್ಧಲಿಂಗೇಶ್ವರರ ಚರಣಕಮಲಗಳಿಗೂ ವಿಘ್ನೇಶ್ವರ ಅನಂತ ನಮಸ್ಕರಿಸಿ ಇಂದಿನ ಕಾರ್ಯಕ್ರಮ ನಿತ್ಯ ನಡೆದಿದ್ದದ. ಇದಕ್ಕೆ ನೈಮಿತ್ತಿಕ ಕರ್ಮ, ನಿತ್ಯ ನೈಮಿತ್ತಿಕ ಕರ್ಮ ಅಂತ. ಒಂದು ದಿನ ಬಿಟ್ಟರು ಒಂದು ದಿನ ನಡೆಯಲ್ಲ ಅಂತ. ನಿತ್ಯ ಕರ್ಮ ಅಂದ್ರೆ ಸಂಸಾರದ್ದು. ನಿತ್ಯ ಕರ್ಮ ಅಂದ್ರೆ ನಮ್ಗೆ ಊಟ ಮಾಡಲಾರದೆ ನಡೆಯಲ್ಲ, ಬಯಲು ಭೂಮಿಗೆ ಹೋಗಲಾರದೆ ನಡೆಯಲ್ಲ, ಹಲ್ಲು ಉದ್ದಲಾರದೆ ನಡೆಯಲ್ಲ, ಸ್ನಾನ ಮಾಡಲಾರದೆ ನಡೆಯಲ್ಲ. ನಡೀತದಲ್ಪ, ಏನು ನಡೆಯಲ್ಲ. ಇದಕ್ಕೆ ನಿತ್ಯ ಕರ್ಮ. ಕೈ ಇದು ನಡೆಯಲಿ, ಬಿಡ್ಲಿಕ್ಕೆ ಬರಲ್ಲ ನಿಮಗೆ, ಅದು ಮಾಡೇ ತೀರ್ತೇನೆ. ಅದಕ್ಕೆ ಬ್ಯಾಡ ಅನ್ನೋದಿಲ್ಲ, ಯಾರ ಆಜ್ಞೆ ಅಂತಲ್ಲ, ಯಾರ ಹೇಳಿದ್ರೆ ಮಾಡ್ಬೇಕಂತಿಲ್ಲ. ಇದಕ್ಕೆ ನಿತ್ಯ ಕರ್ಮ ಅಂತ. ಸ್ನಾನ ಮಾಡಿದ ಮೇಲೆ ಲಿಂಗ ಇದ್ದವರು ಲಿಂಗ ಪೂಜೆ ಮಾಡ್ತಾರೆ, ಇಲ್ಲದವರು ಗದಿಗಳಿದ್ದಲ್ಲಿ ನಮಸ್ಕಾರ ಮಾಡ್ತಾರೆ. ಹಿಂಗ ಇದು ನಿತ್ಯ ಕರ್ಮದೊಳಗ ನೈಮಿತ್ತಿಕ ಕರ್ಮ ಅಂದ್ರೆ ಇದು ಹೊಸ. ಇದಕ್ಕೆಲ್ಲಾರು ಕೂಡಿ ಮಾಡೋದು, ಒಬ್ಬರಿಂದ ನಡೆಯಲ್ಲ. ಇದು ಎಲ್ಲಾರು ಭಜನಾ ಸಂಘದವರು, ಊರು ಬೇಕು, ಇಡೀ ಗ್ರಾಮದ ಭಕ್ತರು ಬೇಕು. ಇದೆಲ್ಲರೂ ತನುಗುಣದಿಂದ ಇದು ಮನಸ್ಸಲ್ಲಿ ಮಾಡುವಂತಹ ಈ ಕರ್ಮಕ್ಕೆ ನೈಮಿತ್ತಿಕ ಕರ್ಮ ಕರೆದಾರ. ಈ ಕರ್ಮದಲ್ಲಿ ನೀವೆಲ್ಲ ನೆರೆದು ಬಂದಿದ್ದೀರಿ, ದಯಂಡರು ಕೊಂಡಾರ. ಭಗವಂತ ಹಿಂಗ್ ಮಾಡ್ತಾನ, ಬೇಕಾದಾಗ ಮಳಿ ಕೊಟ್ಟಾನೆ. ಎಂತ ಕರುಣೆ.
ಈಗ ನೋಡಿ ಅವುಗಳೆಲ್ಲರೂ ಬಂದು ಗುಡಿ ಸೇರಿದ ಮೇಲೆ ಮುಂದೇನಾಗ್ತದೆ, ಮಳೆ ಬರ್ರಿ ಬಿಡ್ಲಿ, ಅದು ಒಟ್ಟಿಗೆ ಲೈಟ್ ತೆಗೆದ ಎಷ್ಟು ನಿಮ್ ಚಿಂತೆ ಪರಮಾತ್ಮ. ನೀವು ಮತ್ತೆ ಬಾದಿ ಇದ್ರಿ ಮನೆ ಕಡೆ ಓಡಿ ಅಂತ ಹೇಳಿ ಕತ್ತಲು ಮಾಡಿಟ್ಟಾನೆ ಊರಾಗ. ಇದು ಭಗವಂತನ ಕೆಲಸ, ಅದ ನಮ್ಮದಲ್ಲ. ನಾವು ಇದರೊಳಗೆ ಏನಿಲ್ಲ. ವಿಶ್ವನಾಥನ ಕರ್ಮದ ಯಾವ ಸನ್ಯಾಸಿ ಆಗಿರಲಿ, ಸಾಧು ಆಗಿರಲಿ, ಸ್ವಾಮಿ ಆಗಿರಲಿ, ಮಠಾಧೀಶ ಇರಲಿ, ಯಾವ ಊರಲ್ಲಿ ಅವ ಬದುಕ್ತಾನ ಆ ಊರದ ಸೇವಾ ಮಾಡಬೇಕು. ಏನು ಸೇವಾ ಅಂದ್ರೆ ಯಾವುದನ್ನು ಗೊತ್ತಿಲ್ಲ ಅವರಿಗೆ, ಯಾವುದರಿಂದ ಬದುಕ್ತೀವಿ ಅನ್ನೋದು ಗೊತ್ತಿಲ್ಲ ಈ ಜನಕ್ಕೆ. ಅದನ್ನು ಗೊತ್ತಾರಿಗೆ ಇಲ್ಲ. ಯಾರ ಆಧಾರದಿಂದ ಜೀವಿಸಲಿಕ್ಕೆ ಗೊತ್ತಿಲ್ಲ. ನಾ ಮಾಡಿ ನಿಂತೀರಿ ಅಂದ್ಮೇಲೆ ಇಲ್ಲ, ಗೊತ್ತಿಲ್ಲ. ಯಾ ಕೆಲಸ ಮಾಡಿದ್ರೆ ನಾ ಮಾಡದ ಆಯ್ತು. ನಮ್ಮ ಇಲ್ಲಪ್ಪ ನಮ್ಮ ಗಾಡಿ ಡ್ರೈವರ್ ಅದ, ನಾನು ಹಿಂಗೆ ಕೇಳ್ತಿರ್ತೀನಿ, ಕ್ಷಣ ಕೇಳ್ತಿರ್ತೀನಿ, ಏನು ಒಂದು ಬೆಳೆ ಗಿಡಿ ಬಹಳ ಸರಿಯಾಗಿ ಬಡದು ಚೆನ್ನಾಗಿ ಕನ್ನಡದಾಗ ಅನ್ಸುತ್ತದೆ. ಥೊಡೆ ಖರ್ಚು ಬರೀನ್ರಿ ಪಾತಾರ, ಒಟ್ಟು ಲಘು ಹೇಳ್ತಾರವ. ಇದು ಕೆಲಸ ನನ್ ಥೊಡೆ ಅದು ಹೊಡೆದ ಬಿತ್ತ ಖರ್ಚು ಆಯ್ತದ, ಏನ್ ಉಪಕಾರಕ್ಕೆ ಬರ್ತದ್ರಿ ಅಂತ ಅಂದ್ರ ಎಲ್ಲರಲ್ಲಿ ನಾ ಮಾಡಿದೀನಿ ಅಂದ್ರೆ ಬರ್ತದ. ದೇವರು ಮಾಡ್ಯಾನಂತ ಒಬ್ಬರಲ್ಲ. ಮಳಿ ನೀ ಮಾಡಿದೆ, ಭೂಮಿಯನ್ನೇ ಮಾಡಿದೆ, ಇಟ್ಟೆ ಪರಮಾತ್ಮ ಅಂತೀವಿ. ಭಾವದಾಗಿಲ್ಲ ಅದು. ಇದು ಭಗವಂತನದು ಸತ್ತು ನಮಗೆ ಕೊಟ್ಟಿದ ಕಾಣಿಕೆದ ಪರಮಾತ್ಮ. ಬೀಸುವ ಗಾಳಿ, ಸುಡುವ ಅಗ್ನಿ, ನಡೆಯುವ ಭೂಮಿ, ನಿಸರ್ಗದ ಜಲ, ಮಳೆ, ಇದು ಎಲ್ಲ ಯಾರು ಮಾಡ್ಯಾರ? ಪರಮಾತ್ಮನ ನಮಗೆ ಕೊಟ್ಟಂತ ಬುದ್ಧಿ ಅದ. ಇದು ನಿನ್ನದು ಎಪ್ಪ ಅಂತ ಉಣಕ್ಕಾಗಂತ ನಮಗೆ. ನನ್ನದಂತುಳ್ಳ ಕಟ್ಟಿಗಂಟ ದುಃಖ ಬರ್ತದ, ಕಷ್ಟ ಬರ್ತಾವ, ರೋಗ ಬರ್ತವ, ದಾರಿದ್ರ್ಯ ಬರ್ತದ, ಮಳೆ ಒಮ್ಮಿಲ್ಲದಾಗ್ತದ, ಒಮ್ಮೆ ಬರ್ತದ. ಇದು ಯಾರ್ದು? ನಿನ್ನದೇ ಅನ್ನ. ನೀನು ಯಾವಾಗ ತುತ್ತನ್ನ ಬಾಯಿಯಲ್ಲಿ ಇಡ್ತೀವಿ, ಇದು ನನ್ನದಂತ ತಿಳ್ಬ್ಯಾಡ್ರಿ, ನೀ ಕೊಟ್ಟಿದ್ದಂತ ಉಣ್ತೀನಿ ಅಂತ ಹಿಂಗ ಕೈ ಹೊಡ್ರಿ. ನೋಡ ಎಲ್ಲ ನಾ ಮಾಡ್ದ, ನಾನೆಲ್ಲ ತಂದಿನಿ, ನಾ ಮಾಡಿದ್ಮೇಲೆ ಮನೆಯವ್ರು ಮಾಡ್ಯಾರ ಅಡಿಗೆ, ನಾ ಉಂಡಿನಿ, ಹಿಂಗ ಅನ್ನೋದಿಲ್ಲ. ನೀನು ಉಣ್ಣುವ ಪ್ರಸಾದ, ನೀ ನಡೆಯುವ ಭೂಮಿ, ಇದೆಲ್ಲ ನಡೆಯುವ ಭೂಮಿ, ಕುಡಿಯುವ ಜಲ, ಸುಡುವ ಅಗ್ನಿ, ಇವೆಲ್ಲ ಭಗವಂತನ ದೇಣಿಗೆ. ಅದಕ್ಕಾಗಿ ಭಾಗ್ಯಶಾಲಿಗಳದಿರಿ ನೀವು. ಇಷ್ಟು ತಿಳಿದ್ರೆ ನೀವು ಮತ್ತೊಂದು ತಿಳಿಯೋದಿಲ್ಲ, ಮತ್ತೇನು ಪ್ರಯತ್ನ ಮಾಡೋದಿಲ್ಲ. ನಾ ಮಾಡಿ ಅನ್ನೋದು ಬಿಟ್ಟು ನೀ ಮಾಡಿದೆ ಅಂತ ನಾ ಅದೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹಿಂಗೆ ಮಾಡಿದ್ರೆ ಅಂದ್ರ ನಿಮಗೆ ಯಾವೆಲ್ಲ ಕಷ್ಟಕ್ಕೆ ಜವಾಬ್ದಾರಿ ಭಗವಂತನೇ ಆಗ್ತಾನೆ. ಏನಾರ ಒಳ್ಳೆ ಕೆಲಸ ಮಾಡೋಣ, ನಾ ಮಾಡಿದೆ ಅಂತ ಎದಿ ತಟ್ಟದು, ಏನಾರ ಕ್ಯಾಟ ತಪ್ಪಿಗೆ ಪಾಯಿತ್ತಂದ್ರೆ ದೇವ್ರ ಅಂತ ಬುದ್ಧಿ ಕೊಟ್ರಿ. ಯಾವನ್ ದೇವ್ರ ಮೇಲೆ ಹಾಕ್ತೀರಿ, ಪಾಪ ಮಾಡಿದ್ದು ಪುಣ್ಯ ಮಾಡಿದೆಲ್ಲ ಪುಣ್ಯ. ನಾ ಮಾಡದಂತ ಅಂತೀರಿ, ಇಲ್ಲಿ ಜೀವನದಲ್ಲಿ ಇಲ್ಲಿ ತಪ್ಪಿವಿ ಅಂತ ಹೇಳಿ ಈ ತಪ್ಪು ದಾರಿಯಿಂದ ನಿಮ್ಮನ್ನ ಬದಲು ಮಾಡ್ಲಿಕ್ಕೆ ನಾವು ಇದು ಜವಾಬ್ದಾರಿ ಹೊತ್ಕೊಂಡ ಈ ಸೇವಾದ ತೊಡಕಾಗಿ ದೇವರ ಋಣ ಮುಟ್ಸುವುದು ಹೆಂಗಪ್ಪ ಅಂದ್ರ ಇದೊಂದು ಸೇವಾ ಮಾಡಿ ಎಚ್ಚರಿಕೆ ಕೊಟ್ಟು ಭಗವಂತನ ಜ್ಞಾನ ಮಾಡಿ ನಾವು ಉಳಿದದ. ಭಗವಂತನ ಜ್ಞಾನ ಅದು ಶಬ್ದಕ್ಕೆ ಬರ್ತದ. ಯಾರೇ ಫೋನ್ ಹಚ್ಚಿದ್ರ ಏನಂತಾರ, ನಮಸ್ಕಾರ ಚಂದ, ಮಹಾರಾಷ್ಟ್ರದಾಗೆಲ್ಲ ರಾಮ್ ರಾಮ್ ರೀ, ರಾಮ್ ರಾಮ್ ರೀ ಅಂತಾರ. ಫೋನಿನೊಳಗ ರಾಮ್ ಅಂತಾರ. ರಾಮ್ ಆರಾಮ್ ಅಂದ್ರೆ ಅದು ರಾಮನ ಹೆಸರೇ. ಆರಾಮೇನ್ರಿ? ಆರಾಮ್ ಅಲ್ಲ. ಜೀವನದಲ್ಲಿ ಆರಾಮನಿಲ್ಲದ ಇಲ್ಲೇ
ಸತ್ಯದ ಶವವಯಾಗ ರಾಮನಾಮ ಸತ್ಯ ಹರಿ ಇವಾಗನೂ ರಾಮತಾರ ಮಾಟಿಗೆ ರಾಮಟಾರ ಆರಾಮ ಕೇಳಾಕ ರಾಮ ಅಂತೀರಿ ರಾಮನಿಲ್ಲದೇನಿಲ್ಲ ಅಂತಪ್ಪ ಪರಮಾತ್ಮನಾದ ರಾಮನ ಶಬ್ದ ರಾಮನು ಮಾಟನ್ನ ಶಬರಿ ಅಂಗಾಂಗದೊಳಗೆ ತುಂಬಿಕೊಂಡಿದಂತ ರಂಧ್ರಗಳ ಸಹಿತ ರಾಮಂತಿದ್ದು ರಂಧ್ರಗಳ ರಾಮಂತಿದ್ದು ಇರಣ್ಣ ಈ ಕಡೆ ಹೋಗೋಣ ಆ ಕಡೆ ನಿಲ್ತು ಪುರಾಣ ಕಡೆ ಹೋಗ್ತೀವಿ ಯಾಕಂದ್ರೆ ಶಬರಿಯ ನಾಲಿಗೆ ಒಂದೇ ಎತ್ತಿದ್ದಿಲ್ಲ ಅಂಗದ್ದು ತುಂಬಾ ಎಲ್ಲ ರಾಮನೇ ಇತ್ತು. ಇದು ಶ್ರವಣ ಮಾಡ್ಲಿಕ್ಕೆ ಬಂದಿರಿ ನೀವೆಲ್ಲ ಬಹಳ ಧನ್ಯರಿದ್ದೀರಿ. ನಿಮಗೆಲ್ಲ ಕೈ ಮುಗಿದಿಲ್ಲ ಎಲ್ಲರಿಗೆ ಶರಣಾರ್ಥಿ. ಇದನ್ನು ವಿಶೇಷವಾಗಿ ಇಂಥದ್ರೊಳಗೆ ಇದು ಪಾವನಕಾರಿಯಾದಂತಹ ಒಂದದ ಇದನ್ನ ಲಾಸ್ಟ್ ಅವನೇ ಮಂಗಳ ಮಾಡಿ ಇದನ್ನ ಇದು ಮುಖ್ಯ ಬಿಡ್ತಾರೆ. ಶಬರಿ ರಾಮ ಅನ್ನುವಂತ ಶಬರಿ ನಾಲಿಯಲ್ಲಿ ರಾಮನೇ ತುಂಬಿದ್ದ. ರಾಮ ಲಕ್ಷ್ಮಣರು ಸೀತಾದೇವಿಯನ್ನ ಕಳ್ಕೊಂಡ ಮೇಲೆ ಹುಡುಕಾಡಿಕೊಂಡ ನಡೆದ್ರು ದಾರಿ ಒಳಗೆ ಸುಗ್ರೀವಾದಿಗಳೆಲ್ಲ ಶಬರಿಗೆ ಕೇಳಿದ್ರೆ ಅವ್ರ ಪತ್ತ ಹತ್ತದ ಬದುಕದ ಬಗ್ಗೆ ನೀವು ಅಲ್ಲಿ ಹೋಗ್ರಿ ಅಂತ ಹೇಳೋರು. ಕಿಷ್ಕಿಂಧ ನಗರದೊಳಗ ವಿಜಯನಗರ ಸಾಮ್ರಾಜ್ಯದೊಳಗ ಅಲ್ಲಿ ಶಬರಿ ಆಶ್ರಮ ಹುಡ್ಕಾಡ್ಕೊಂಡು ಹೋದ್ರು. ಶಬರಿ ಏನ್ ಮಾಡ್ತಿಳು ದಿನ ಅಂದ್ರ ಹೂಗಳು ತರುದು ರಾಮನ ಪಾದಕ ಅಂತ ಹೇಳಿ ಅಲ್ಲಿ ಪೂಜಾ ಮಾಡಿ ಬರ್ತಾನ. ರಾಮನ ವಿಶ್ವಾಸ ಒಂದ ಸಾವಿರಾರು ವರ್ಷ ಕಾಲ ಈ ಕೆಲಸ ಮಾಡ್ತಿರಂತಕಿ ಗುರುಗಳ ಗಡಿ ಪೂಜೆ ಮಾಡೋದು, ಅಲ್ಲಿ ರಾಮನ ಪಾದಕ ಪೂಜೆ ಮಾಡೋದು, ರಾಮ ಬರೋ ದಾರಿ ಇದು ಅಂತ ಅಷ್ಟೆಲ್ಲ ಅಲ್ಲಿಂದ ಇಲ್ಲಿ ತರ ಹೂಚರಿತ ಒಂದು ದಿನ ಅಲ್ರಿ ಇದು. ನೀವು 4 ದಿನ ಮಾಡೋದಾಗ ತಮ್ಮಿಗೆ ಬರ್ತೀರಿ ಬಾಟ ಹೈರಾಣ. ಈಗ ನಮ್ಮನ್ನು ಐಗಳು ಹುಡುಗರು ನಮ್ಗೆ ಏನ್ ಮಾಡ್ತಾವ ಸ್ವಾಮಾರ್ಕೊಂಡ್ ಪತ್ರಿ ಹಾಕಿರ್ತಾವ ದಿನ ಹಾಕೋದು ಬಿಟ್ಟಾರೆ ಸಿಗಲ್ಲ. ಅದು ಎಲ್ಲಿ ಹೈರಾಣ ಅಂತ ತರೋದು ಸೋಮಾರ್ಕೊಂಡ್ ಪತ್ರಿ ನಮ್ಮ ಮಠದಿಂದ ಒಯ್ತಾರ, ಪತ್ರಿ ಗಿಡ ಒಯ್ತಾರ. ಇದು ಎಲ್ಲರಿಗೂ ತುಟ್ಟಿ ಇದು ಹಾಕಿ ಬಿಡದೇ ಮಾಡ್ತಾಳಂದ್ರೆ ಇದೆ ಅಂತದ್ದು ನಿಷ್ಠ. ಘಟನಾ ಹೇಳ್ತೀನಿ. ಸ್ವಪ್ನ ಬಿತ್ತು, ಸ್ವಪ್ನದೊಳಗ ರಾಮ ಬಂದಾನ, ರಾಮ ಹೊಂಟಾನ, ರಾಮ ಬರ್ತಾನಂತ ಹಿಂಗ ಭಾವನಾ ಆಯ್ತು. ಏನ್ ಮಾಡಿದಳು ಕನಸಿನೊಳಗ ರಾಮ ಬಂದಂಗ ಅನ್ಸಿಕತ್ತದ. ನಾ ತಯಾರಿಯಾಗಿರ್ಬೇಕಂತ ಹೂವಿನ ಎಲ್ಲ ಹಾಸಿಗೆ ಮಾಡಿ ರಾಮ ಬರುದಾಗುತ್ತಾನೆಲ್ಲ ಹಾಕಿದಳು. ರಾಮ ಲಕ್ಷ್ಮಣರು ಬಂದರು, ಪರಿಣಾಮದೊಳಗಿದ್ರು. ಬಂದ್ರು ಮುದುಕಿ ಹಂಗೆ ಹೂ ಬಿಡ್ತಿದ್ರು. ಹಿಂಗ ಬರುವುದಾರಿಗೆ ರಾಮ ಸಗಿನಿ ಬಂದ ನಿಂತ. ಯಾರಪ್ಪ ಇವ? ಹಸುವಾಗ್ಯದ, ನಿನ್ನ ಆಶ್ರಮಕ್ಕೆ ಬಂದ್ವಿ, ನಾವಿಬ್ರು ಅಣ್ಣ ತಮ್ಮರು, ರಾಮ ಲಕ್ಷ್ಮಣಗಿರಿ ಅಂತ. ರಾಮ ಅಂತ ಕೊಳ್ಳೆ ಹೂವು ಹಾರ್ತಿದ್ರು ದಮ್ಮಂತ ಸಾಷ್ಟಾಂಗ. ಇದು ಗುರುಗಳ ಪಾದಕ್ಕ ಇನ್ನೂ ಬಸವ ಕಲ್ಯಾಣ ತಾಲೂಕಿನೊಳಗ ಈ ಪ್ರಥಾ. ಗುರುಗಳಿಗೆ ಹಿಂಗ ಬಾಗಿ ನಮಸ್ಕಾರ ಹಿಂಗ ಮಾಡಲ್ಲ ಅವರು. ಧಾರಣೆ ಕೆಳಗೆ ನೀರದ ಕೆಸರದ ಏನಿರನಲ್ಲ. ಅಭಿಮಾನಿ ಜನ ಇಲ್ಲ ನಮ್ ಕಡೆ, ಅವರು ನಿರಾಭಿಮಾನಿಗಳು. ದಮ್ಮಂತ ಉದ್ದು ಬಿದ್ದು ರಾಮನ ಪಾದಕ್ಕ ಹಣಿ ಹಚ್ಚಿದಳು. ರಾಮ ಅಂದ ಭಾವನ ಹಿಂಗಾಯ್ತು. ಎಪ್ಪ ಮಾತದ ನಾವು ಗ್ರಹಿಸಬೇಕು. ಯಾಕಂದ್ರೆ ರಾಮನಿಲ್ಲದೇನಿಲ್ಲ ಈ ಪ್ರಪಂಚ. ಈಗ ನಾವು ಉತ್ತರ ಪ್ರದೇಶದಾಗ ಹೋದ್ರೆ ಶಬ್ದ ಶಬ್ದಕ್ಕೆ ರಾಮ ಅಲ್ಲಾರ್ದೆ ಮಾತಾಡಲ್ಲ. ಹಿಂದಿ ಒಳಗೆ ಮಾತಾಡೋರೆಲ್ಲ ಹರಿ ರಾಮ ರಾಮ. ನಾ ಬೆಳಗಿನ 4 ಗಂಟೆಗೆ ಟಿವಿ ಚಾಲು ಮಾಡ್ತಿರ್ತೇನೆ. ಅವ್ರ ಪದಗಳು ಹತ್ತಿರ್ತಾವ.
4ರಿಂದ 6 ತನಕ 2 ಗಂಟೆ ಕಾಲ ಹೊಲದೊಳಗೆಲ್ಲ ರಾಮೇ ತುಂಬಿರ್ತಾರೆ. ಮೈ ಮರ್ತು ಕುಳಿತಿರ್ತಾರೆ, ಮೈ ಮರ್ತು ಹಾಡ್ತಿರ್ತಾರ. 4 ಗಂಟೆಯಿಂದ 6 ಗಂಟೆ ತನಕ ಅವ್ರ ಭಜನಿನೇ ಅದ ಅಲ್ಲಿ. ನಮ್ಮ ಭಜನಿಗಳೆಲ್ಲ ಗಪ್ಪಗೆ ನಾವು ಭಜನೆಗಳು ಗಪ್ಪಗೆ. ಈ ನಮ್ಮ ಊರು ತುಂಬಾ ಏನು ಭಜನೆ ಒಂದೊಂದು ಮನುಷ್ಯರು ಬಂದಾವ. ಇಲ್ಲಿ ಮನುಷ್ಯ ಒಂದೊಂದು ಭಜನೆ ಹೋಗ್ಯಾವ ಇಲ್ಲ. ಅವ್ರದ್ದು ಸಂಘ ಒಡೆದೇನು ಭಜನೆ ಆದ ಇಲ್ಲ. ಒಂದು ಮನುಷ್ಯ ಮುಖ್ಯ ವಹಿಸ್ತದ್ರ ಅಂತಂದ್ರೆ ಅಲ್ಲಿ ಭಜನೆ ನಿಂತು ಅವ್ರು ಎಲ್ಲಾರು ಕುಣಿತಾರ, ರಾಮನ ಕೊಂಡ, ಎಲ್ಲಾರು ಕುಣಿತಾರ, ಕೃಷ್ಣನ ಕೊಂಡ ಅಂಟಂದು ವೈಶಿಷ್ಟ್ಯ ಭಾಗದಲ್ಲಿ ಅದು. ರಾಮನ ಪಾದಕ್ಕೆ ಬಿಟ್ಟಳಂತ. ಯಪ್ಪ ಯವ್ವ ಏಸು ದಿನ ಆಯ್ತಿ ಮಾಡ್ಲಿಕ್ಕೆ ಇಟ್ಟಿದಿ ಅಂತ ರಾಮ ಕೇಳ್ದ. ನಾ ಎಂದಿನಿಂದ ಅದೀನಿ, 1,000 ವರ್ಷ ಮಂದಿ ಇರ್ತಾರೆ, ನನಗೆ ಗೊತ್ತಿಲ್ಲ. ನಾ ಇದಕ್ಕೆ ಮಾಡ್ತೀನಿ, ನೀನು ದಾರಿ ಕೇಳ್ತೀನಿ. ಲಕ್ಷ್ಮಣ ಬೆರಗಾದ. ಎಲ್ಲಿ ಹೋಗ್ತೀರಿ ಅಲ್ಲ, ಅಲ್ಲೇನ್ ಮಾಡ್ತೀರಿ ಅಂತ ಹುಡುಕ್ಯಾಡನು ಬೈನಿಗೆ ಅಂತಿದ್ದವ. ಆದ್ರೆ ರಾಮ ಪರಮ ಭಕ್ತಳದಾಳಲ್ಲ ಬಕ್ಕಿ ಹೋಗೋಣಂತ ಕರ್ಕೊಂಡ್ ಬಂದಿದ್ದ. ಅವನ ಮನಸ್ಸಿದ್ದಿಲ್ಲ ಲಕ್ಷ್ಮಣ. ರಾಮ ದೇವ್ರ ಹಿಂಗದನ, ಅವನಿಗೆಲ್ಲ ತಿಳಿತದ್ರಿ. ಪರಮಾತ್ಮಗೆಲ್ಲ ಗೊತ್ತಾಗ್ತದ. ನಮ್ಮ ಹೃದಯ ಏನದ, ನಾವು ಎಷ್ಟು ಕಪ್ಪಟ್ಟು ನಡೀತೀವಿ, ನಮ್ಮ ಭಕ್ತಿ ಯಾವ್ದಿಲ್ಲ, ಎಲ್ಲ ದೇವ್ರು ಬಲ್ಲವದನ. ಇವ ಹಸು ಆಗ್ಯದ ಅನ್ನದಾಗ ಮೊದಲಿನ ದಿನಾನೇ ತಂದಿಟ್ಟಳಂತ ಬಾರಿ ಹಣ್ಣ. ಆ ಬಾರಿ ಹಣ್ಣ ರಾಮಗೆ ಪಾನ ತಂದಿಟ್ಟಿರ ಸಲುವಾಗಿ ಬಾರಿ ನಿತ್ಯ 1,000 ವರ್ಷಕ್ಕೆ ಅರಣ್ಯ ಹೋಗಿ ಪುಟ್ಟಾಗ ಹೋಗಿ ಬಾರಿಕಾಯಿ ತರ್ತಿದ್ರು, ಸರಿತಿದ್ರು ಅಡಗಾನ. ರಾಮನೆಲ್ಲ ಇದು ರಾಮನನ್ನ ಆಶ್ರಮದಲ್ಲಿ ಕೂಡಿಸ್ತಾಳ, ಪಾದ ಪೂಜಾ ಮಾಡ್ತಾಳ, ಪುಷ್ಪಗುಚ್ಛ ಪದಕ್ಕೇರಿಸಿ ಅರ್ಘ ತಕ್ಕೊಂಡು ಹಸುದ ನಮ್ಮಪ್ಪ ನಿನಗೆ ಭಾರಿ ಅನ್ಕೊತೀರಂತ ಹುಟ್ಟಿ ಸಾನ್ನಿಧ್ಯ ತಗೊಂಡಾಳ. ಚರಿತಾಗಿತ್ತು, ಮುದುಡಾಗಿತ್ತು ಶರೀರ. ಎಲ್ಲರೂ ಹಿಂಗ್ ಸೊಕ್ಕದ ತಳ ಹರಿತದನ್ನ ಅಟ್ಟಿದ ಹಂಗಾಗಿತ್ತು. ಅಂತ ಶರೀರದಿಂದ ಆಕೆ ಏನ್ ಮಾಡ್ತಿದ್ಳು, ರಾಮನ ಬಾಯಾಗ ಬಾರಿ ಹಣ್ಣಡಕ್ಕಿಂತ ಪೂರ್ವದಲ್ಲಿ ತನ್ನ ಹಲ್ಲಿನಿಂದ ಕೊಂಚ ನೋಡ್ತಿದ್ರು. ಈ ಬಹಳ ಕಷ್ಟ ಅದ. ಹಲ್ಲಿನಿಂದ ಕಚ್ಚಿ ಅರ್ಧ ತನ್ನ ಬಾಯಾಗ ತಗೊಂಡ ಸ್ವಲ್ಪ ಶೀಯದ ಕೇಳಿದ ರಾಮನ ಬಾಯಾಗ ದೇವ್ ಭಾವಾಸ ಮುಖ್ಯಲ್ಲ. ಹಿಂಗ ನಿಮ್ ಬಾಯಾಗ ಇಟ್ರ ಅಂತ ಮುಖ್ಯರು ತಿತ್ತಿರೇ ದಿನ ನಿಮ್ಗೆ ಆಗಲಿದು. ಭಾವನಾ ಎಲ್ಲದ, ಆ ಭಾವ ಏನೂ ನೋಡಲ್ಲ, ಭಾವ ಅದೇನೂ ನೋಡಲ್ಲ, ಅದು ದೇವರನ್ನೇ ನೋಡ್ತದ. ರಾಮ ತಗೊಂಡು ತಿತ್ತಿದ್ದ ಹಂಗ ಮುದುಕಿ ಕಜ್ಜಾಲ ಹಂಗೆ ಕುಡ್ತಿದ್ರೆ, ಕಜ್ಜಾಲ ಕುಡ್ತಿದ್ರು. ಅದು ಕೈಯೊಳಗ ಹೆಚ್ಚಿನ ಹಿಡದಿಂದ ಹಿಂಗ ರಾಮ ಲಕ್ಷ್ಮಣ ಹಂಗೆ ಕೂತಿದ. ಲಕ್ಷ್ಮಣ ನೋಡಿಲೇಕಿ ಲಕ್ಷ್ಮಣಕ್ಕೆ ಸಿಟ್ಟು ಬರ್ತಿತ್ತು. ನಮ್ಮ ಅಣ್ಣ ಹತ್ತ ಹೊಲಸು ಮುದುಕಿ ಬಾಯೊಳಗಿಂದ ಹಣ್ಣು ತಿಂತಾನ, ನಮ್ಮ ಅಣ್ಣಗೆ ಹುಚ್ಚಿಗೆ ಸತ್ತದೆ, ತೆರಿಗಿರಿ ಕೆಟ್ಟದ ಭಾವನಾ ಅಂತಿತ್ತು. ಭಾವನ ಭಗವಂತನಿಗೆ ತಿಳಿತಿತ್ತು. ಲಕ್ಷ್ಮಣ ಬಹಳ ಸಿಹಿಯದವು ಹಣ್ಣ, ಅದು 4 ತಿನ್ನಂದ ಗದಗದ ತಿಂತವ. ಅವನ ಮನಸ್ಸಿಲ್ಲ, ಅವನಿಗೆ ಹ್ಯಾಂಗ ತಿನ್ನಂಗ ಹಾಕದ್ರಿ. ಮುಖ ತಿರುವುದು ರಾಗ ಹಣ್ಣಿಗೆ ಅನಿಸ್ತಿದ್ದ ಬಾಳ. ಕೊಡಗಿ ಕೈ ಮಾಡಿದ್ದ ರಾಮ ಅಂಟು ತೆಳಗ್ ಕೈ ಮಾಡಿದ ಹಣ್ಣು ತಗೊಂಡ. ಆವಾಗ ಲಕ್ಷ್ಮಣ ತಿನ್ನ, ರಾಮನೇ ತಿನ್ನಕ್ಕೆ ತಿಂದ. ತಿನ್ನಂದ್ರ ಹೂ
ಹೂವಂಡ ಇವನಿಗೆ ಕಾಣಾರ್ದಂಗ ಬೀಸಿ ಒಗದ ಗುಡ್ಡದೊಳಗ. ಆ ಗುಡ್ಡದೊಳಗ ಒಗದ್ರೆ ಅವು ರಾಮ ರಾಮಟ್ಟ ನುಡಿದ ಅವಳ ಹಲ್ಲಿನಿಂದ ಕಚ್ಚಿದ ಹಣ್ಣ ಸಂಜೀವನ ಮರ ಆಗೈತಿ. ಒಂದು ಸಂಜೀವನ ಮರ ಆಗಿ ಸತ್ತ ಪ್ರಾಣ ಪ್ರತಿಷ್ಠೆ ಮಾಡುವಂತ ಸಾಮರ್ಥ್ಯ ಇತ್ತು ಆ ಮರ. ರಾಮಗೆ ಗೊತ್ತಿತ್ತು, ಲಕ್ಷ್ಮಣ ಗೊತ್ತಿದ್ದಿಲ್ಲ. ಇದು ವಿಷಯ ನಿಲ್ಲಿಸ್ತೀನಿ. ಹೇಸಿದ ಲಕ್ಷ್ಮಣ ತಿಂಡ ಕೊಲಿಗಿ ಹೊಂಟ್ರು. ಬರ್ತೇವ ಹಿಂಗೆ ಹೋಗ್ರಿಪ್ಪ, ಕಿಷ್ಕಿಂದ ಹತ್ತದ ಮುಂಡ ನಿಮಗಲ್ಲಿ ಸುಗ್ರೀವಂತದ ಚಲೋ ಮನುಷ್ಯ ಅದನ, ಅವನಿಗೆ ಭೇಟಿ ಆದ್ರ ಸೀತಾದೇವಿ ಮತ್ತ ಹತ್ತದ. ಯಪ್ಪ ಹಿಂಗೆ ಹೋಗ್ರಂತ ದಾರಿ ತೋರಿಸುವುದು ಶಬರಿ. ಅಕ್ಕಿ ಮ್ಯಾಲ ವಿಶ್ವಾಸದಿಂದ ಹೊತ್ತು ಎಲ್ಲ ರಾಕ್ಷಸರ ಹೌದುಗಳು ಹೊಂಟರು. ಇದು ಯಾಕೆ ಇಷ್ಟೇ ಹೇಳಿಬಿಡ್ತೀನಿ ಅಂದ್ರೆ, ರಾವಣಾದಿಗಳ ಯುದ್ಧ ಮಾಡುವಾಗ ಇಂದ್ರಜಿತುವಿನಿಂದ ಶಕ್ತಿಘಾತ ಆಗ್ತದೆ. ಲಕ್ಷ್ಮಣ ಸಂಜೀವಿನಿ ತಂದ್ರೆ ಉಳಿತಾನಂತ ಇದು ವೈದ್ಯಕೀಯ ಹೇಳಿದಾಗ ಎಲ್ಲಿ ತರಬೇಕು, ಹಿಮಾಚಲದೊಳಗ ಅಂತ ಹೇಳಿದ್ರು. ಅಷ್ಟು ದೂರದ ಯಾಕೆ ತರದಾಗ್ತದಂದ್ರೆ ಕಿವಿಯೊಳಗೆ ಹೇಳ್ತಾನಂತ ರಾಮ ಯಾರಿಗೆ, ಹನುಮಂತಿಗೆ. ಹನುಮಂತ ಶಬರಿ ಬೆಟ್ಟದೊಳಗ ಸಂಜೀವಿನಿ ಮರಗಳಿರ್ತಾವ. ಆ ಸಂಜೀವಿನಿ ಮರ ತಂದು ಲಕ್ಷ್ಮಣ ಪರೀಕ್ಷಿಸಿರ್ತಾನೆ. ಅದು ಹಂಗ ಮಾಡ್ದ. ಹನುಮಂತ ತಂದ ಸಂಜೀವಿನಿ ಕೊಟ್ಟ. ಅದು ಸಂಜೀವಿನಿ ಹಚ್ಚಿದ ಜೀವ ಹೋದಂತ ಸಾಯುವಸ್ತೊಳಗಿದ್ದ ಲಕ್ಷ್ಮಣ ಬದುಕಿದ. ಅವಾಗ ಲಕ್ಷ್ಮಣ ಎದ್ದ, ಥತ್ತರಿಸಿ ಎದ್ದ. ಯಾರು ಉಳಿಸಿದ್ರು ಏನು, ಹನುಮಂತ ಹಿಂಗ್ ತಂದ ಆಯ್ತು ಅಂತಂದಾಗ, ಏ ಲಕ್ಷ್ಮಣ ಅಲ್ವಾ, ಇದು ಯಾರು ಉಳಿಸಿದ್ರು ಗೊತ್ತಾ ನಿನಗೆ? ಹನುಮಂತ. ಕಿವಿಯೊಳಗೆ ಹೇಳ್ತಾನ ಕೇಳಿಸಲಾರ್ದಂಗ, ನಾನು ನಿನಗೆ ಶಬರಿ ಕಚ್ಚಿದ ಹೊಣ್ಣ ತಿನ್ನುವಂತ ಕೊಡ್ತಿದ್ದಾರೆ, ನೀವು ಅಲ್ಲ ಅಂತಿತ್ತು ನಿನ್ನ ಮನಸ್ಸ. ನೀ ತಗೊಳ್ಳಾರ್ದ ಚೆಲ್ಲಿದೆಲ್ಲ. ಇನ್ನು ನಿನ್ನ ಪ್ರಾಣ ಉಳಿಸಿದ್ದು ಶಬರಿ ರಾಮನಾಮದ ಸಾಮರ್ಥ್ಯ ಅದು. ಅದರಿಂದ ನೀವು ಉಳಿದಿ. ಅವಳ ಹಲ್ಲಿನೊಳಗಂತ ತಾಕತ್ತಿತ್ತು, ಅವಳ ಬಾಯಿ ಒಳಗಂತ ಸಾಮರ್ಥ್ಯ ಇತ್ತು. ಈ ಪ್ರಾಣ ಉಳಿಸಿದವಳು ಯಾರು? ಯಾರಿಗೆ ಹೇಸಿದಿ? ಶಬರಿ. ಶಬರಿ ಅಂತ ತಪಸ್ವಿನಿ ಯಾರಲ್ಲ ಅಂತ ಹೇಳಿದಾಗ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಲಕ್ಷ್ಮಣ, ನಾ ತಪ್ಪಿದೆ ಅಣ್ಣ. ಕ್ಷಣ ಕ್ಷಣಕ್ಕೆ ತಪ್ಪಿದ್ದ, ಎಚ್ಚರಿಕೆ ಕೊಡ್ತಿದ್ದ ಶ್ರೀರಾಮಚಂದ್ರ ಅಂತ. ಅದು ರಾಮಾಯಣ ಆಯ್ತು. ರಾಮಾಯಣ ಬಹಳ ಅನುಭವದ, ಬಹಳಷ್ಟು ಜ್ಞಾನದ. ಇಲ್ಲಿಗೆ ನಿಲ್ಲಿಸ್ತೇನೆ. ಅವ್ರ ಪ್ರಾಣ ಮಹಾರಾಜ್ ಕಿ ಜೈ. ಮೈಕ್ ಆವಾಜ ಆದ್ರೆ ನೋಡು ಸ್ವಲ್ಪ ಇಲ್ಲ ಇದೆ ಇದು ಕರ್ಕರೆ ಬರುತ್ತೆ. ಈ ಸಪ್ಪನ ಬಲ್ಲಿ ದೊಡ್ಡ ಬಂಡವಾಳ ಒಂದು 50 ಲಕ್ಷದ್ದು. ಆದ್ರೆ ಒಂದ್ 2 ಮಗ ಮೈಕ್ ತಂದಿಡಲ್ಲ ನೋಡೋಣ. ಚಲೋ ನಮಗ್ ಇಲ್ಲಿ ಮಠದಾಗ ಬಗ್ಗಡ್ ಇಡ್ತಾನ, ಚಲೋ ಇಡ್ತಾನ. ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವ ಸುತಂ ದೇವಂ ತೌಕರ್ಯಾನುಮೂರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ
निर्विघ्नं कुरु मे देव सर्वकार्येषु सर्वदा ಪ್ರಾತಸ್ಮರಣೀಯರಾದ ಸದ್ಗುರುಗಳ ಚರಣಗಳಿಗೆ ನಮಸ್ಕಾರಗಳಾಗಿ ಕ್ಷೇತ್ರಾಧಿದೇವನಾದ ಕಾಶಿ ವಿಶ್ವೇಶ್ವರರ ಪಾದಗಳಿಗೆ ಹಣೆ ಮಾಡಿದು ನಮ್ಮ ಗ್ರಾಮದ ಎಲ್ಲ ದೇವರುಗಳ ಪಾದಕ್ಕೆ ನಮಸ್ಕರಿಸುತ್ತಾ ಬಸವಾದೀಶ್ವರರನ್ನ ಆದಿಗುರು ಶಂಕರರನ್ನ ಯಡಿಯೂರು ಸಿದ್ದಲಿಂಗೇಶ್ವರರನ್ನ ಹಾಗೂ ಸದ್ಗುರು ಸಿದ್ಧಾರೂಢ ಅಜ್ಜರ ಮೊದಲ ಮಾಡಿಕೊಂಡು ಆರೂಢ ಪರಂಪರೆಗೆ ನಮಸ್ಕರಿಸುತ್ತಾ ಈ ಶ್ರಾವಣ ಮಾಸದ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಇಲ್ಲಿಯವರೆಗೆ ಆಶೀರ್ವಚನ ಮಾಡಿದಂಥ ಪರಮ ಪೂಜ್ಯರು ಪಾವನ ಮೂರ್ತಿಗಳು ಭೋಜೋವೃದ್ಧರು ಜ್ಞಾನವೃದ್ಧರಾದಂಥ ಪರಮ ಪೂಜ್ಯ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಸನ್ನಿಹಿತರಾದಂಥ ನಮ್ಮ ಗ್ರಾಮದ ಎಲ್ಲ ಹಿರಿಯರೇ ಹಾಗೂ ಕಾಶಿ ವಿಶ್ವೇಶ್ವರ ಟ್ರಸ್ಟ್ ಕಮಿಟಿಯ ಎಲ್ಲ ಸದಸ್ಯರೇ ಹಾಗೂ ಮಹಾಜನಗಳೇ ಭಜನಾ ಸಂಘದವರೇ ಹಾಗೂ ತಾಯಂದಿರೇ ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಬಹಳ ಸುಂದರ ಕಾರ್ಯಕ್ರಮ. ಇಲ್ಲಿವರೆಗೆ ಅಪ್ಪರು ಆಶೀರ್ವಚನೆ ಮಾಡಿದ್ರು ನನಗನ್ನಿಸ್ತದ ಪುರಾಣಕ್ಕಿಂತಲೂ ಆಶೀರ್ವಚನೆ ಚಲೋ ಅನಿಸ್ತದೆ. ಯಾಕಂತ ಕೇಳಿದ್ರೆ ಇದು ಪುರಾಣ ನಾ ಮೊದಲನೇ ಸಲ ಹೇಳಕತ್ತೀನಿ, ನಿಮಗೆಲ್ಲ ಗೊತ್ತದ. ಇದು ನಿಮಿತ್ತ ಏನ್ ಹೇಳತ್ತಾರ ಅಪ್ಪೂರು ಅಂದ್ರ ಯಡಿಯೂರು ಸಿದ್ದಲಿಂಗೇಶ್ವರ ಪುರಾಣ ಅಂತ. ಇದು ನಿಮಿತ್ತರಿಗೂ ಆದ್ರ ಮೇನ ಅವರೇನು ದಿನಾಲು ಆಶೀರ್ವಚನ ಮಾಡ್ತಾರಲ್ಲ ಅದು ಬಹಳ ಮುಖ್ಯದ ಅಂತ ನಮಗ್ ಗೊತ್ತು. ನಮ್ 3 ಜನ ಹಿಂಗದಾರಲ್ರಿ, ಅಪ್ಪವ್ರ ಬಾಯಿಂದ ಯಾವುದೇ ವಿಷಯ ಬರಲಿ ಅದನ್ನ ಸ್ವೀಕಾರ ಮಾಡ್ತಾರೆ. ಇದು ದೊಡ್ಡ ಗುಣ ನಮ್ಮ ಜನರದಲ್ಲ, ಬಹಳ ದೊಡ್ಡ ಗುಣ ಅವ್ರದ್ದು. ನಮ್ಮ ಮುತ್ಯ ಮ್ಯಾಲ ಕೂತಿ ಏನಾರ ಹೇಳಲೆಕ್ಕ ಅದು ವೇದ ವಾಕ್ಯ. ಇದಕ್ಕೆ ಶ್ರದ್ಧಾ, ಇದಕ್ಕ ಭಕ್ತಿ, ಇದಕ್ಕ ನಿಷ್ಠಾ ಅಂತ ಕರೀತಾರೆ. ಹಾಗೆ ಇದು ಯಡಿಯೂರು ಸಿದ್ದಲಿಂಗೇಶ್ವರ ನಿಮಿತ್ತ ಪುರಾಣದ ಅಪ್ಪುಗಳ ಅಪ್ಪಾಜಿಯವರ ಆಶೀರ್ವಚನದ ಬಹಳ ಮುಖ್ಯದ. ತಾವೆಲ್ಲ ಬಹಳ ಚಂದ ಶಾಂತ ಕೂತ್ಕೊಂಡು ಕೇಳ್ತಾ ಇದ್ದೀರಿ. ನಾನು ಹೇಳ್ಕೊಂತ ಹೊಂಟೀನಿ. ಹ್ಯಾಂಗ್ ಹೇಳಕತ್ತೀನಿ ನಿಮಗೆ ಗೊತ್ತ, ಅದನ್ನ ಚರ್ಚೆ ಮಾಡೋದು ಬೇಡ. ನಾ ಮೊದಲ ಒಂದು 15 ನಿಮಿಷ ಒಬ್ಬ ಶರಣನ ಬಗ್ಗೆ ಹೇಳಿ, ಸಮಯ ಬಹಳ ಆಗಿದೆ ಇವತ್ತ, ಮತ್ತ ನಾ ಇಲ್ಲಿ ಪುರಾಣಕ್ಕೆ ಬರ್ತೀನಿ. ಬಹಳ ಒಳ್ಳೆ ಶರಣ. ಅವನ ಹೆಸರದ ಏಕಾಂತ ರಾಮಯ್ಯ ಅಂತ ಕರೀತಾರೆ. ಬಹಳ ಸುಂದರ ಕಥೆ ಇದೆ ಇದು, ಬಹಳ ಸುಂದರ ಕಥೆ. ಏಕಾಂತ ರಾಮಯ್ಯ. ಏಕಾಂತ ರಾಮಯ್ಯ ಯಾವಾಗಿದ್ದಂತ 11ನೇ ಶತಮಾನದ ಕೊನೆಗೆ. ಕೇಳ್ರಿ, ಬಹಳ ಚಂದದ. 15 ನಿಮಿಷ ಮುಗಿತದ. 11ನೇ ಶತಮಾನದ ಕೊನೆಗೆ ಎಲ್ಲಿ ಅಂದ್ರೆ ಗುಲ್ಬರ್ಗಾ ಜಿಲ್ಲಾ ಆಳಂದ್ ತಾಲೂಕ ಹಲ್ದಿ ಅಂತ ಕರೀತಾರೆ. ಆ ಹಲ್ದಿ ಪಟ್ಟಣದೊಳಗ ಏಕಾಂತ ರಾಮಯ್ಯನ ಜನನ. ಅಲ್ಲೊಂದು ದೇವಸ್ಥಾನದ ಸೋಮನಾಥಯ್ಯ ಅಂತ ಒಂದು ದೇವಸ್ಥಾನ. ಸೋಮನಾಥ ಭಟ್ಟ ಮತ್ತು ಸೀತಾದೇವಿ ಅಂತಕ್ಕಂಥ ಇಬ್ಬರ ಉದರದಿಂದ ಹುಟ್ಟಿದಂತ ರಾಮ, ಅವನ ಹೆಸರು ರಾಮ ಅಂತ ಕರಿತಾ ಇದ್ರ. ಆ ರಾಮ ಯಾವಾಗಲೂ ಏಕಾಂತ ಬಯಸ್ತಿದ್ದ, ಭಗವಂತನ ಧ್ಯಾನ ಮಾಡ್ತಿದ್ದ, ಭಗವಂತನ ಗುಣಗಾನ ಮಾಡ್ತಿದ್ದ, ಸೋಮನ ದೇವರ ಆರಾಧನೆ ಮಾಡ್ತಿದ್ದ. ಅಂತ ರಾಮ ಯಾವುದೇ ಜಂಜಡದಾಗಿರದೆ ಏಕಾಂತದ ಕೂಡ್ತಿರ್ಕೊ ಏಕಾಂತ ರಾಮಯ್ಯ ಅಂತ ಕರೆದು. ಯಾವಾಗ ಏಕಾಂತ ರಾಮ ದೊಡ್ಡವನಾದ, ಅವನು ತಲೆ ಒಂದು ವಿಚಾರ ಬರ್ತದ, ಇನ್ನಿಲ್ಲಿ ಇರಬಾರದು,
ಸಂಚಾರ ಮಾಡಬೇಕು ಅಂತ ವಿಚಾರ ಮಾಡ ಸಂಚಾರ ಮಾಡ್ಕೊಂತ ಎಲ್ಲಿಗೆ ಬರ್ತಾನೆ ಏಕಾಂತರಾಮಯ್ಯ ಅಂದ್ರ ಕಲ್ಯಾಣಕ್ಕೆ ಬರ್ತಾನೆ. ಕಲ್ಯಾಣಕ್ಕೆ ಬಂದು ಬಸವಾದಿ ಶರಣರ ದರ್ಶನ ಮಾಡಿಕೊಂಡು ಅಲ್ಲೇ ಒಂದಿಟ್ಟು ಶಿವಪುರಿ ಅಂತ ಬರ್ತದೆ, ಅಲ್ಲೊಂದು ಸ್ವಲ್ಪ ಇದ್ದು ಮುಂದ ಆತ ಏನ್ ಮಾಡ್ತಾನೆ, ಇಲ್ಲಿ ಇರುವಾರ ತಿಳ್ಕೊಂಡು ಹಂಗ ಸಂಚಾರ ಮಾಡ್ಕೊಂತ ಎಲ್ಲಿಗೆ ಹೋಗ್ತಾನ ಅಂದ್ರ ಲಕ್ಷ್ಮೇಶ್ವರಕ್ಕೆ ಹೋಗ್ತಾನ ಅಂತ ಬರ್ತಾನೆ. ಲಕ್ಷ್ಮೇಶ್ವರ ಗದಗ ಜಿಲ್ಲಾ ಲಕ್ಷ್ಮೇಶ್ವರ. ಅಲ್ಲೊಂದು ಸ್ವಲ್ಪ ದಿವಸ ಇದ್ದ ಲಕ್ಷ್ಮೇಶ್ವರನಿಂದ ಎಲ್ಲಿಗೆ ಹೋಗ್ತಾನ ಅಂದ್ರ ಬನವಾಸಿ ಹೋಗ್ತಾನ. ಬನವಾಸಿ ಅಂತ ಕ್ಷೇತ್ರ ಬರ್ತಾರೆ. ಆ ಬನವಾಸಿ ಒಳಗೆ ಬರೇ ಜೈನರ ಗುಡಿ ಅದಾವ. ಬನವಾಸಿಗೆ ಹೋಗ್ತಾನ. ಬನವಾಸಿಗೆ ಹೋಗಿ ಎಲ್ಲರೊಂದು ಗುಡಿಯಾಗ ಮಲ್ಕೋಬೇಕು ತಿಳ್ಕೊಂಡು ಅಡ್ಡಾಡ್ತಿರ್ತಾನ. ಬರೇ ಜೈನರ ಬಸದಿಗಳ ಕಾಣ್ತವ. ಎಲ್ಲಿ ನಮ್ಮ ಹಿಂದೂ ಅಂದ್ರೆ ಪರಮಾತ್ಮನಾದ ಶಿವನ ಮಂದಿರ ಸಿಗ್ತಾ ಇಲ್ಲ. ಅಡ್ಡಾಡಿ ಸಾಯಂಕಾಲ ಆದ್ಮ್ಯಾಲ ಒಂದು ಗುಡಿ ಸಿಗ್ತದ, ಹಾಳೆ ಬಿದ್ದ ಗುಡಿ. ಆ ಗುಡಿ ಹೆಸರು ಬರದಾರ ಬ್ರಹ್ಮೇಶ್ವರ ಅಂತ ಬರ್ತದೆ. ಬ್ರಹ್ಮೇಶ್ವರ. ಆ ಗುಡಿಯೊಳಗ ಬ್ರಹ್ಮದೇವ ಇದ್ದ. ಒಳಗಡೆ ಹೋಗ್ತಾನ. ಹಾಳು ಬಿದ್ದ ಗುಡಿ, ಎಲ್ಲಾ ಕಡೆ ಬಿದ್ದಿದ್ದ ಸೈಡಿಗೆ ಒಳಗೊಂದ ಲಿಂಗಿತ್ತು. ರಾಮನಿಗೆ ದುಃಖ ಆಗ್ತಾನೆ. ಯಾಕೆ ದುಃಖ ಆಗ್ತದಂದ್ರೆ ಆ ದೇವರು ಪೂಜೆನೇ ಆರಂಭ ಮಾಡಿದ್ದೆ. ಅವಾಗ ರಾಮಯ್ಯ ಹೋಗಿ ಲಿಂಗಕ್ಕ ಕೊಳ್ಳಿಗೆ ಹಾಕೊಂಡು ಗಳ ಅಳುತ್ತಾನ. ಹೇ ಪರಮಾತ್ಮ, ಹೇ ಶಂಕರ, ಹೇ ಬ್ರಹ್ಮದೇವ, ನೀನು ನಿನಗೆ ಯಾರು ಪೂಜಾ ಮಾಡಿರಲು, ನೀ ಅಂತ ದುರ್ದೈವ ತಿಳ್ಕೊಂಡು ಅಳ್ತಿರ್ತಾನೆ. ಯಾರು ರಾಮಯ್ಯ ಕೊಳ್ಳಿ ಹಾಕೊಂಡು ಪರಮಾತ್ಮನ ಕೊಳ್ಳಿ ಹಾಕೊಂಡು ಗಳ ಅಳ್ತಿರ್ತಾನಂತ. ಹತ್ತ ಮ್ಯಾಲ ಅಲ್ಲೇ ಮಲ್ಕೊಂತಾನ. ಮಲ್ಕೊಂಡು ಬೆಳಿಗ್ಗೆ ಎದ್ದು ಪೂಜಾ ಮಾಡಬೇಕ ತಿಳ್ಕೊಂಡು ಮಂಟಪಕ್ಕೆ ಬಂದು ಹೂಗಳು ತರಬೇಕ ತಿಳ್ಕೊಂಡು ಹೋಗರದಾಗ ಒಬ್ಬ ಜೈನ ಮುನಿ ದೇವರ ಕಡೆ ಕಾಲ ಮಾಡಿ ಮಕ್ಕೊಂಡಿರ್ತಾನೆ. ಜೈನ ಮುನಿ ಲಕ್ಷ ಕೊಡೋಕಿಲ್ಲಿ. ಜೈನ ಮುನಿ ದೇವರ ಕಡೆ ಕಾಲ ಮಾಡಿ ಮಕ್ಕೊಂತಾನ. ಇದು ನೋಡಿ ಮತ್ತೆ ಟಿಕೆಟ್ ಅನಿಸ್ತವನಿಗೆ, ಎಬ್ಬಸ್ತಾನವನಿಗೆ. ಏ ಅಜ್ಜ ಹೇಳು, ಅಲ್ಲೋ ದೇವ್ರ ಕಡೆ ಕಾಲ ಮಕ್ಕಳೋದ, ನೀನು ಸ್ವಲ್ಪ ತಿಳಿತಾ ಇಲ್ಲ. ವಯಸ್ಸಾಗ್ಯಾದ ಜ್ಞಾನಿ ಮನುಷ್ಯ ಕಾಣ್ತಿ, ಅಲ್ಲ ದೇವ್ರ ಕಡೆ ಕಾಲ ಮುಕ್ಕೋತ ಅಂತ ಕೇಳಿದಾಗ ಯಾವ ದೇವರು ಅಂದ. ಕಡಕ ಮತ್ತು ಮುದ್ದೇವಾಳ ಯಾವ ದೇವರು ಅಂದ. ಅವಂತಾನ ಯಾರು ರಾಮಯ್ಯ ಯಾವ ದೇವರತ್ತ ಕೇಳ್ತಿ, ನಿನಗೆ ಗೊತ್ತಾಗಲ್ಲ. ತ್ರಿಪುರವನ್ನ ಸಂಹಾರ ಮಾಡಿದವ, ಕಾಮನನ್ನು ಸುಟ್ಟವ, ಆಮೇಲೆ ಕೋಳೂರು ಕೊಡಗೂಸಿನಿಂದ ಹಾಲು ಕುಡ್ದವ. ಅವನೇ ಪರಮಾತ್ಮ, ಅವನೇ ಈಶ್ವರ. ಅವನಿಗೆ ನೀ ಯಾರತ್ತ ಕೇಳ್ತಿಲ್ಲ, ನಿನಗೆ ಗೊತ್ತಾಗಲ್ಲ. ಕಾಮನನ್ನು ಸುಟ್ಟವ. ಹಿಂಗೆಲ್ಲ ಹೇಳದ ಕೂಡಲೇ ಏ ತಮ ಅದು ಬಿಡು ಪುರಾಣ. ಅವಂದ ಅವೆಲ್ಲ ಪುರಾಣ ಬಿಡು, ನನ್ನ ಮಾತು ಹೇಳ್ದಂಗೆ ಕೇಳಿ. ಏನು ಹೇಳು, ನೀನು ಈ ದೇವರ ಬೇಕಂದ್ರೆ ನಿನ್ನ ರುಂಡವನ್ನ ಕಡಿದು ನನ್ನ ಮುಂದೆ ಇಡು. ಅವಾಗ ನೀ ಹೇಳ್ದಂಗೆ ಕೇಳ್ತೀನಿ ಅಂದ. ಏನಕ್ಕೆ ಕೇಳ್ತಿ ಅಂದ. ಏನಿಲ್ಲ, ನಿನ್ನ ದೇವ್ರ ಭಕ್ತ ಹಾಕಿ ನಾನು. ಜೈನಮುನಿ ಲಕ್ಷ ಕೊಡವ ಜೈನಮುನಿ ಅಂತಾರ. ನಿನ್ನ ಕುತ್ತಿಗೆಯನ್ನ ಕಡದು ನೀನ ಕಡ್ಕೋಬೇಕು, ಮತ್ತ ಯಾರು ಕಡೆಯಲ್ಲ. ನಿನ್ನ ಕುತ್ತಿಗೆಯನ್ನ ನೀನೇ ಕಡ್ಕೊಂಡು ಕೆಳಗೆ ಹೋಗದೆ ಅಂದ್ರ ನಾನು ನೀ ಹೇಳ್ದಾಗ ಕೇಳ್ತೀನಿ ಅಂದಾಗ ರಾಮಯ್ಯ ಆಗಲಿ ಅಂದ. ಬೆಳಗ್ಗೆ ಡಂಗರಾಸ ಎಲ್ಲಾ ಕಡೆ ಪ್ರಚಾರ ಆತ್ರಿ. ಏನಂದ್ರೆ ಏಕಾಂತ ರಾಮಯ್ಯ ತನ್ನ ಕುತ್ತಿಗೆ ತಾನ ಕಡ್ಕೋತಾನ ಪ್ರಚಾರ ಆತು. ಎಲ್ಲಾ ಹೆಣ್ಣು ಗಂಡು ಎಲ್ಲಾ ರಾಜ ಮಹಾರಾಜರೆಲ್ಲ ಬಂದ್ಬಿಟ್ರ. ಆ ಜಾಗದಾಗ ಸುತ್ತು ಹೊರದು ಬಿಟ್ರು. ಆ ಮನಣಿ ಇದ್ದ. ಏನು ಧೈರ್ಯ ರೀ ಏಕಾಂತ ರಾಮಯ್ಯ. ಕೊಡಗಿಲೆ ತಗೊಂಡು ತನ್ನ ಕುತ್ತಿಗೆನ ಕೆಳಗೆ ಮಾಡಿಕೊಂಡು ಜೋರ್ಲೆ ಕುತ್ತಿಗೆ ಹೊಡ್ಕೊಂತಾನ. ರುಂಡ ಬಂದು ಕೆಳಗೆ ಬೀಳುತ್ತದ, ದಂಡ ಬಂದು ಆ ಕಡೆ ಬೀಳುತ್ತದ. ಎಲ್ಲರೂ ನೋಡಿ ಜೀವ ಹೋದಂಗ ಆಗ್ತದ.
ಏನು ಮಾಡಿದೆ ಏಕಾಂತ ರಾಮಯ್ಯ ಅಂತ ಹೇಳ್ತಾರ. ಆ ಸಂದರ್ಭದಾಗ ಆ ರುಂಡನ್ನ ಏಕಾಂತ ರಾಮನ ಕುತ್ತಿಗೆಯನ್ನ ಬಂಗಾರದ ಪಾತ್ರೆಯಲ್ಲಿ ಇಟ್ಟು ಅದನ್ನ ಎಲ್ಲೆಲ್ಲಿ ಮಹಾನಕ್ಷತ್ರಗಳದಾವ ಅವ ಹೇಳಿರ್ತಾನೆ. ಯಾರಂದ್ರ ಜೈನ ಮುನಿ ಹೇಳ್ತಾನ, ಈಗ ನಿನ್ನ ಕುತ್ತಿಗೆ ಕಡ್ಕೊಂಡು ಅದನ್ನ ಎಲ್ಲೆಲ್ಲಿ ಕ್ಷೇತ್ರಗಳದಾವ, ಎಲ್ಲಿ ಕ್ಷೇತ್ರಗಳದಾವ ಅಲ್ಲಿ ಹೋಗಿ 7 ದಿವಸ ಎಲ್ಲ ಅಡ್ಡಾಡಿ ಬಂದು ನೋಡು, ಅದನ್ನ ಜೋಡಿಸಿ ನೋಡಿ ಏನಾಗ್ತದೆ ಅಂತ ಹೇಳಿದಾಗ ಹಂಗ ಮಾಡ್ತಾರ. ಅದನ್ನ 7 ದಿವಸ ಎಲ್ಲಾ ಕ್ಷೇತ್ರಗಳಲ್ಲಿ ಅಡ್ಡಾಡಿ ಆ ಬುಟ್ಟಿ ತೋಡು ಬಂದು ಆ ರುಂಡವನ್ನ ದಂಡಕ್ಕೆ ಕುಡಿಸೋದ್ರ ಅಲ್ಲಿ ಜೀವಂತ ಕಡೆ ಏಕಾಂತ ರಾಮಯ್ಯ ಅಂತ ಹೇಳ್ತಾರ. ಅಂದ ಮ್ಯಾಲ ಎಂತ ಶಕ್ತಿ ಇರಬೇಡ್ರಿ. ಏಕಾಂತ ರಾಮಯ್ಯ ಅಂದ್ರ ಬಹಳ ಪ್ರಸಿದ್ಧ ಕವಿ, ಪ್ರಸಿದ್ಧ ದಾರ್ಶನಿಕ, ಮಹಾನ ಸಂತ, ಮಹಾನ ಶರಣ ಅಂತಾನೆ ಕೇಳ್ತೀವಿ. ಅಂತ ಏಕಾಂತ ರಾಮಯ್ಯನ ಹೆಸರು ಇತಿಹಾಸದೊಳಗ ದಾಖಲೆ ಆಗ್ಯದ. ಮುಂದವ ಏಕಾಂತ ರಾಮಯ್ಯ ಎದ್ದು ಜೈನ ಮುನಿಗೆ ನಮಸ್ಕಾರ ಮಾಡಿ, ಆ ಜೈನ ಮುನಿ ಯಾರೋ ಅಲ್ಲ, ಸಾಕ್ಷಾತ್ ಪರಮಾತ್ಮ ಅಂತ ಹೇಳ್ಬೇಕಾಗ್ತದೆ. ಅವನಿಗೆ ನಮಸ್ಕಾರ ಮಾಡಿ ಮತ್ತ ಮುಂದೆ ಹಂಗ ಸಂಚಾರ ಮಾಡ್ಕೊಂತ ಹೋಗ್ತಾರ. ಆ ಬ್ರಹ್ಮದೇವರ ಗುಡಿಯನ್ನು ಉತ್ತರಣ ಮಾಡ್ತಾರ ಅಂತ ಇದು ಒಂದು ಸಣ್ಣ ಚಿಕ್ಕ ಕತೆ. ನಾವು ಮತ್ತೆ ವಿಷಯಕ್ಕೆ ಬರೋಣ. ನಿನ್ನೆ ದಿವಸ ನಿಮಗೆಲ್ಲ ಹೇಳೀನಿ, ಕಲ್ಲೂರ ರಾಜನ ಹೆಂಡತಿಗೆ ಸಿದ್ಧಲಿಂಗೇಶ್ವರ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರೆ. ಅಲ್ಲದೆ ಅದಕ್ಕಿಂತ ಮುಂಚೆ ಹೇಳ್ಬೇಕಂದ್ರೆ ಒಬ್ಬ ಹೆಣ್ಣು ಮಗಳು ಮನಿ ಸೊಸಿ, ಆಕೆ ಕೊಡ ನೀರಾಗ ಹೋಗಿರ್ತದೆ, ಕೆರೆಯಾಗ ಹೋಗಿರ್ತದೆ. ಆ ಕೆರೆಯೊಳಗೆ ಹೋದಂತ ಕೊಡವನ್ನ ತಗೋಬೇಕಂದ್ರೆ ಆಕಿ ಸಿದ್ಧಲಿಂಗ ಹೆಸರು ತಗೊಂತಾಳ. ಏ ಸಿದ್ಧಲಿಂಗ, ನಾನು ಒಬ್ಬರ ಮನಿ ಸೊಸಿ ಇದ್ದೀನಿ, ನಮ್ಮತ್ತಿ ಬೈತಾಳ, ನಮ್ಮತ್ತಿ ಬಡಿತಾಳ, ಹೇಗಾದ್ರೂ ಮಾಡಿ ನನ್ನ ಕಡೆ ಬರಂಗ ಮಾಡೋ ಅಂದಾಗ ಅವಾಗ ಅದು ಕೊಡ ಬರ್ತದ ಅಂತ ತಿಳ್ಕೊಂಡು ಕಥೆ ನಿನ್ನೆ ಕೇಳೀವಿ. ಇಲ್ಲಿ ಗಮನಿಸ್ಬೇಕು ನಾವೆಲ್ಲ, ಯಡೂರಿ ಸಿದ್ಧಲಿಂಗೇಶ್ವರರು ಹಿಂಗ ಹೋಗ್ತಾರಲ್ರಿ, ಹಿಂಗ ಅಡ್ಡಾಡ್ತಾರಲ್ಲ, ಎಲ್ಲೆಲ್ಲಿ ಹೋಗ್ತಾರ, ಯಾರು ನೆನೆಸ್ತಾರ, ಜಾತಿ ಭೇದ ಇಲ್ಲ, ಕುಲಗೋತ್ರ ಇಲ್ಲ, ಅವರಿವರ ಇಲ್ಲ, ಭೇದ ಇಲ್ಲ. ಹಂಗ ಎಲ್ಲೆಲ್ಲಿ ಹೋಗ್ತಾರ ಅಲ್ಲೆಲ್ಲಿ ಎಲ್ಲರಿಗೆ ಉದ್ಧಾರ ಮಾಡ್ಕೊಂತ ಸಂಚಾರ ಮಾಡ್ಕೊಂತ ಸಿದ್ಧಲಿಂಗೇಶ್ವರರು ಎಲ್ಲಿಗೆ ಬರ್ತಾರ ಅಂತ ಕೇಳಿದ್ರೆ ತುಮಕೂರಿಗೆ ಬರ್ತಾರ ಅಂತ ಬರದಾರ.